ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ SK ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಮೊದಲನೇ ವಿಡಿಯೋದಲ್ಲಿ ನಾವು RCB ಕೋಲ್ಕತ್ತಾ ಮ್ಯಾಚ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ RCB ಕೋಲ್ಕತ್ತಾ ಮುಂದೆ ಅದ್ಭುತವಾಗಿ ಆಡಿ ತಮ್ಮ ಉತ್ತಮ ಫಾರ್ಮ್ನೊಂದಿಗೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಕೊಹ್ಲಿ ಸಾಲ್ಟ್ ಅವರು ಉತ್ತಮ ಫಾರ್ಮ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು, ಬಾಲಿಂಗ್ನಲ್ಲೂ ಉತ್ತಮವಾಗಿತ್ತು. ಒಟ್ಟು ಆಲ್ರೌಂಡಿಂಗ್ ಪ್ರದರ್ಶನ, ಉತ್ತಮವಾದಂಥ ಪ್ರದರ್ಶನ ನೀಡಿ RCB ಮೊದಲ ಮ್ಯಾಚನ್ನು ಗೆದ್ದಿದೆ. ಈಗ ಎರಡನೇದಾಗಿ ನಾವು ವಿಷಯ ನೋಡ್ತಾ ಹೋದರೆ, ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಮ್ಯಾಚ್ ಮೊನ್ನೆ ಏನು ನಡೀತು, ಆ ಮ್ಯಾಚಲ್ಲಿ CSK ಏನು ಬಾಲ್ ಟ್ಯಾಂಪರಿಂಗ್ ಕೇಸಲ್ಲಿ ಹೊರಗೋಗಿದೆ ಅಂತ ಒಂದಿಷ್ಟು ಮಾತುಗಳು ಬರ್ತಾ ಇದೆ. ಆ ಮಾತು ಸರಿನೋ ಸತ್ಯನೋ ಇನ್ನೂ ಕೂಡ ಅದು ಹೊರಗಡೆ ಬಂದಿದೆ. ಯಾಕಂದರೆ BCCI ಕಡೆಯಿಂದ ಒಂದು ಕರೆಕ್ಟಾಗಿ ನಿರ್ಧಾರ ಬಂದಿದ್ದರೆ ಅದು ಒಂದು ಬ್ಯಾನ್ಗೆ ಕಾರಣ ಆಗುತ್ತೆ. ಇಲ್ಲ ಅಂದರೆ ಅದು ತಂಡ ಬ್ಯಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಒಂದು ಬಾಲ್ ಟ್ಯಾಂಪರಿಂಗ್ ಕೇಸ್ ಇನ್ನೂ ಕೂಡ ಎಲ್ಲೂ ಹೊರಗಡೆ ಬಂದಿಲ್ಲ. ಅದೇನಾದರೂ ಹೌದು ಆಗಿದ್ದು ಆ ಒಂದು ಬಾಲ್ ಟ್ಯಾಂಪರಿಂಗ್ ಆಗಿದೆ ಅಂತ ಏನಾದರೂ ಬಂದರೆ ಖಂಡಿತವಾಗಿಯೂ CSKನ ಮತ್ತೊಮ್ಮೆ ಬ್ಯಾನ್ ಮಾಡ್ತಾರೆ. 2015ರಲ್ಲಿ 2 ಬಾರಿ ಬ್ಯಾನ್ ಆಗಿತ್ತು, ಮತ್ತು ಈ ಸತಿ ಕೂಡ ಆಗಿದೆ. ಖಂಡಿತವಾಗಿ ಇದು 3ನೇ ಬಾರಿ CSK ಬ್ಯಾನ್ ಆಗೋದು ಖಂಡಿತವಾಗಿದೆ. ನಂತರ RCB ಮತ್ತು CSK ಪಂದ್ಯ ನಾಡ್ದು 28 ಮಾರ್ಚ್ 7:30ಕ್ಕೆ ಪ್ರಾರಂಭ ಆಗುತ್ತೆ. ಈ ಮ್ಯಾಚಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, CSK ಈ ಮ್ಯಾಚು ಆಡುತ್ತೋ ಇಲ್ಲವೋ ಅಂತ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ಇದು ಯಾವುದು ಕೂಡ ಪ್ರಶ್ನೆಗಳು ಅದು ಸರಿಯಾಗಿಲ್ಲ. ಯಾಕಂದರೆ RCB ಮತ್ತು CSK ಪಂದ್ಯ ಖಂಡಿತವಾಗಿಯೂ ನಡೀತದೆ. ಆ ಮ್ಯಾಚು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ 7:30ಕ್ಕೆ ನೀವು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡ್ಬೋದು. ಯಾಕಂದರೆ ಕನ್ನಡವನ್ನು ಜಾಸ್ತಿ ನೋಡೋದ್ರ ಮೂಲಕ ಕನ್ನಡವನ್ನು ಉಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. RCBಯ ಬ್ಯಾಟಿಂಗ್ ಲೈನಪ್ಪು ಯಾವುದೇ ಬದಲಾವಣೆಗಳಿಲ್ಲ. ಬಾಲಿಂಗ್ ಲೈನಪ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಮ್ಯಾಚ್ ಮಿಸ್ ಆಗಿದ್ದರು, ಒಂದು ಸಣ್ಣ ಮೈನರ್ ಇಂಜುರಿ ಆಗಿತ್ತಂತೆ. ಹಾಗಾಗಿ ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಮ್ಯಾಚ್ ಆಡಲಿಲ್ಲ. ಖಂಡಿತವಾಗಿಯೂ ಭುವನೇಶ್ವರ್ ಕುಮಾರ್ ಅವರು CSKಯ ವಿರುದ್ಧ ಬಾಲಿಂಗಿಗೆ ಹಿಡಿತಾರೆ ಮತ್ತು ಅವರ ಬಾಲಿಂಗ್ನ ಮೂಲಕ ಅದ್ಭುತವಾಗಿ ಬಾಲಿಂಗ್ ಸ್ಪೆಲ್ನ ಮಾಡಿ ಒಳ್ಳೆಯ ವಿಕೆಟ್ಸ್ಗಳನ್ನ ತೆಗೆದುಕೊಳ್ತಾರೆ. ಮತ್ತು ಅವರ ಡೆತ್ ಓವರ್ ಏನು ಸ್ಪೆಷಲಿಸ್ಟ್ ಆಗಿರ್ತಾರೆ ಭುವನೇಶ್ವರ್ ಕುಮಾರ್ ಅವರು, ಆ ಒಂದು ಡೆತ್ ಓವರ್ಸ್ನ ಮುಖಾಂತರ RCBಗೆ ಇನ್ನೊಂದು 20 ರನ್ ಕಡಿಮೆ ಅನ್ನು ಕಟ್ಟಾಕಲಿಕ್ಕೆ ಕಾರಣ ಆಗ್ತಾರೆ ಭುವನೇಶ್ವರ್ ಕುಮಾರ್ ಅವರು. ಈ ತಂಡದ ಒಂದು ಲೈನಪ್ನ ಮತ್ತೊಮ್ಮೆ ನನ್ನ ಒಂದು ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. CSK ವಿರುದ್ಧ RCB ಯಾವ ರೀತಿಯಾಗಿ ಅಂದರೆ ಇದೊಂದು ಸ್ಟ್ರಾಂಗೆಸ್ಟ್ ಹೈ ವೋಲ್ಟೇಜ್ ಪಂದ್ಯ. ಭಾಳಷ್ಟು ಜನ ಭಾಳಷ್ಟು ಕಡೆಯಿಂದ ಬರ್ತಾರೆ. ಒಂದು ಕಡೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು, ಒಂದು ಕಡೆ MS ಧೋನಿಯವರ ಅಭಿಮಾನಿಗಳು ಬರ್ತಾರೆ. ಇವತ್ತು ನಾವು ಒಟ್ಟಾರೆ ಎಲ್ಲ ಒಂದು ಅಳೆದು ನೋಡಬೇಕಂದ್ರೆ RCB ಫೈನಲ್ ಹೋಗಲಿಕ್ಕೆ ಬಹಳಷ್ಟು ಚಾನ್ಸ್ ಇದೆ 2025ರಲ್ಲಿ. CSKನೂ ಕಮ್ಮಿ ಇಲ್ಲ, ಅದು ಕೂಡ ಒಳ್ಳೆಯ ಒಂದು ತಂಡವಾಗಿ ಹೊರಹೊಮ್ಮಿದೆ. 2 ತಂಡಗಳು ಫೈನಲ್ ಹೋಗಲಿಕ್ಕೆ ಬಹಳ ಒಂದು ಕಾರಣ ಆಗುತ್ತೆ. ನಾಳೆಯ ಒಂದು 28ರ ಪಂದ್ಯ RCB CSK ಮ್ಯಾಚು ಅದೊಂದು ಡಿಸೈಡರ್ ಪಂದ್ಯ ಆಗಲಿದೆ ಅಂತ ನಾವು ಹೇಳ್ಬೋದು. ಯಾಕಂದರೆ CSK ಒಂದು ಸ್ಟ್ರಾಂಗ್ ಒಂದು ಮ್ಯಾಚನ್ನು ಗೆದ್ಕೊಂಡು ಬರ್ತಾಯಿದೆ, RCB ಅವರು ಕೂಡ ಒಂದು ಮ್ಯಾಚನ್ನು ಗೆದ್ಕೊಂಡು ಬರ್ತಾಯಿದ್ದಾರೆ. ಇಬ್ಬರು ಗೆದ್ದ ತಂಡ ಯಾವ ರೀತಿಯಾಗಿ ಆಡ್ತಾರೆ, ಯಾರು ಗೆಲ್ತಾರೆ ಅನ್ನೋದು ಬಹಳಷ್ಟು ಪ್ರಶ್ನೆ ಇದೆ. ನನ್ನ ಪ್ರಿಡಿಕ್ಷನ್ ಅಂತೂ RCB CSK ವಿರುದ್ಧ ಗೆಲ್ಲತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ RCB ತಂಡ. ಎಲ್ಲರೂ ಕೂಡ RCB ಮತ್ತು CSK ತಂಡಕ್ಕೆ ಕಾಯ್ತಾ ಇದ್ದೀವಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.